ನೀನು ಕಣ್ಣೀರಿಡಲು ಕಾರಣ ಏನು? ಯಾವ ತಪ್ಪು ಮಾಡಿದೆ ಎಂದು ನನ್ನನ್ನು ಕೇಳುವುದಕ್ಕಿಂತ ನಾನು ಅಪರಾಧ ಮಾಡಿದೆ ಎಂದು ನಿನ್ನ ತಂದೆಯನ್ನು ಕೇಳಿದರೆ ಅದಕ್ಕೆ ಉತ್ತರ ನೀಡುವುದು ದೃಢ ಮನಸ್ಸು ಇರಬೇಕು. ಗಂಡನೇ ಗಂಡನಿಗೆ ಪರಶುರಾಮನ ದೃಢಬಲದಲ್ಲಿ ನಿನಗೆ ಪ್ರತಿಜ್ಞೆ ಮಾಡುವೆಯ? ತಂದೆಗೆ ಕೊಟ್ಟ ಮಾತು ಮೀರುವುದಿಲ್ಲವೆಂದು 33 ಕೋಟಿ ದೇವತರ ಸಾಕ್ಷಿಯಾಗಿ, ಸೂರ್ಯಚಂದ್ರನ ಸಾಕ್ಷಿಯಾಗಿ, ಅಷ್ಟದಿಕ್ಪಾಲಕರ ಸಾಕ್ಷಿಯಾಗಿ ಏನಿಗೆ ಪರಶುವನ್ನು ಕೊಟ್ಟು ಕಳಿಸಿದಂತ ಆ ಶ್ರೀಶೈಲ ಮಲ್ಲಿಕಾರ್ಜುನನ ಸಾಕ್ಷಿಯಾಗಿ ನಿನ್ನ ಆಜ್ಞೆಯಿಂದ ನಡೆದು ಪ್ರತಿಜ್ಞೆ ಮಾಡಿದ್ದೇನೆ ತಂದೆ. ಅಯ್ಯೋ ಶಿವ ಶಿವ ಕೈಲಾಸವಾಸ ಮಹೇಶ, ನಾನೆಂತ ಪ್ರತಿಜ್ಞೆಯ ಮಾಡಿದೆ ದೇವ ಪರಮೇಶ್ವರ. ನಿನ್ನ ತ್ರಿದೂರದ ಪರವನ್ನು ಕರಕ್ಕೆ ಅಪ್ಪಗಿರುವಾಗ ಮೊದಲ ಮಾತೆಯ ದೈವ ತಮಗೆ ಬರಬಹುದೆಂದು ಮುಂದಿನ ವಿಚಾರ ತಿಳಿದಿದೆ. ಮೌನವಾದೆಯ ತಾಯಿ ಭೂದೇವಿ ಪಡೆದ ಮಾತೆಯ ದಿನವನ್ನು ಮಗನೇ ತಡೆಯುವುದು ಎನ್ನಾದ ನಿನ್ನ ಮನಕ್ಕೆ ಒಪ್ಪಿದೆ. ನಾನು ಪ್ರತಿಜ್ಞೆ ಮಾಡುವ ಮೊದಲೇ ಮರುದಿನದಂದು ಎನ್ನ ದಿನಕ್ಕೆ ಪಡೆದು ನನ್ನ ನೇಕೆ ಸಾಯಿಸಲಿಲ್ಲ. ಮಾತೆ ಮಾತೃದೇವೋಭವವೆಂದು ವೇದ ಪುರಾಣಗಳೇ ಈ ಭೂಮಿಯಲ್ಲಿ ಬೆಳೆದ ಬೆಳೆಗಿಂತ ಭೂತಾಯಿಗೆ ಅಮ್ಮಯ್ಯ ಒತ್ತ ಭೂಮಿ ಎತ್ತ ತಾಯಿ ಒಂದೇ ಬೆಳೆದೇ. ಮಗನ ಅವನಿರುವನೆ ಅಮ್ಮಯ್ಯ ನಿನ್ನ ಬರುವುದರಿಂದ ನಿನ್ನ ಗುಂಡವನ್ನು ನಾನು ಕಟ್ಟಿಸಬಹುದೇ? ಮಾತೆ
ಹೆತ್ತು ಸಾಕಿ ಸಲಹಿದ ಮಾತೆಯ ಕತ್ತರಿಸುವ ಮಗನು ಈ ಜಗದೊಳಗೆ ಹುಟ್ಟಿರುವನೇ. ಅಮ್ಮಯ್ಯ, ಮಾತೃದೇವ ಭವವೆಂದು ವೇದ ಪುರಾಣಗಳೇ ಸಾರುತ್ತಿರುವು. ಈ ಭೂಮಿಯಲ್ಲಿ ಬೆಳೆದ ಬೆಳಗಿಂತ ಭೂತಾಯಿಗೆ ಬೆಲೆ ಹೆಚ್ಚು. ಒತ್ತ ಭೂಮಿ ಎತ್ತ ತಾಯಿ ಒಂದೇ. ಅಮ್ಮಯ್ಯ, ಈ ಹೊರತು ಮನೆಯಿಂದ ನನ್ನ ರುಂಡವನ್ನು ನಾನು ಖಂಡಿಸಬಹುದೇ? ಮಾದೇ ಸಹಿಸಲಾರೆ ಅಂತ ಇದೆಂತ ದುರಂತದ ಘಟನೆ ಬಂದೊದಗಿತು. ಮುಂದೆ ಜನಗಳಿಗೆ ಎನ್ನ ಎದುರಿಗೆ ಕಳಂಕ ಬರುವಂತ ಆಯಿತು. ಅಮ್ಮಯ್ಯ, ನೀವೇ ಹೇಳಿ ನನಗೆ ಧೈರ್ಯ. ಅಮ್ಮಯ್ಯ, ಒಳ್ಳೆಯವರನ್ನು ಇಸಿಯು ಕಾಯುವವರನ್ನು. ಹೌದು ಮಾದೇ ಮಗನೇ, ಅಮ್ಮಯ್ಯ. ಅನ್ಯಾಯವೇ ತುಂಬಿದ ಜಗದಲ್ಲಿ ನ್ಯಾಯ ಎನ್ನುವುದು ಎಲ್ಲೋ ಮೂಲೆಯಲ್ಲಿ ಅಡಗಿದಾಗ ನ್ಯಾಯದಿಂದ ಬಾಳುವ ನಮ್ಮಂಥವರಿಗೆ ಬೆಲೆಯೆನ್ನುವುದು ಕಂಡ. ಹೌದು ಮಾತೆ, ಒಂದು ಮಾತು ನೆನಪಿರಲಿ ಹೇಳು ಅಮ್ಮಯ್ಯ. ಬಂದದ್ದು ಬರಲಿ, ಭಗವಂತನ ದಯ ಒಂದೇ ಎಂದು ನಂಬಿ ಬಾಳಿದವರಿಗೆ ಆ ಬೆಟ್ಟವನ್ನೆಲ್ಲ ಕಾಣಲೇಬೇಕು ಮಗನೇ. ರಾಮ, ಅಮ್ಮಯ್ಯ, ಬದುಕಿ ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಮಗನೇ. ಹೇಳಲಾರದೆ ಕಣ್ಣೀರಿನ ಕಥೆಯೋ ನನ್ನದು ಹೇಳುತ್ತೆಯ ಚರಿತೆಯೋ. ರಾಮ, ಚೆನ್ನಾಗಿ ಹೇಳು ಮಾತೆ. ಬದುಕಿ ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಮಗನೇ. ಬದುಕಿ ಬಾಳಬೇಕಾದ ಭಾಗ್ಯವನ್ನೇ ಪಡೆದು ಬಂದಿಲ್ಲ. ಹೌದೇನು ಮಾತೆ? ಕೇಳಲಾರದ ಕೇಳಲಾರದ ನನ್ನ ಬಾಳಿನಲ್ಲಿ. ಹೌದು ಮಾತೆ. ಮಗನೇ, ತಾಯಿಗೆ ಕೊಟ್ಟ ಬಾಗಿಲಂತೆ ಹರನನ್ನು ಒಲಿಸಿಕೊಂಡು ಹರನಿಂದ ಪರಶುವನ್ನಾಗಿ ಪಡೆದುಕೊಂಡು ಪರಶುರಾಮನೆಂದು ಕೀರ್ತಿಯನ್ನು ಪಡೆದು ಬಂದಿಲ್ಲ ಹೌದು ಮಾತೆ. ಅದರಂತೆ ತಂದೆಗೆ ಕೊಟ್ಟ ಮಾತು ನೆರವೇರಬೇಕಾದರೆ, ಮರಳಿ ಮುತ್ತೈದೆಗಳನ್ನು ಪಡೆಯಬೇಕಾದರೆ, ನಿನ್ನ ತಾಯಿ ರೇಣುಕಾ ದೇವಿಯ ಚರಿತ್ರೆ ಜನಕ್ಕೆ ತಿಳಿಯಬೇಕಾದರೆ ತಂದೆಗೆ ಕೊಟ್ಟ ಮಾತು ನೆರವೇರಿಸು. ಹಾರಿಸು ಈ ಕ್ಷಣಗಳಿಗೆ ತಾಯಿಯರನ್ನು. ಏಕೆ ರಾಮ ಮೌನವಾದ? ತಂದೆಗೆ ಕೊಟ್ಟ ವಚನವನ್ನು ಪಾಲಿಸಲೇಬೇಕು. ಪರಸುದರ ಹಾರಿಸು ನಿನ್ನ ತಾಯಿಯ ಹೆಸರು. ತಂದೆ ನಿನ್ನ ಆಜ್ಞೆಯನ್ನು ಪಾಲಿಸುವಂತೆ ಸತ್ಯ ಮಾಡಿದೆ. ತಂದೆ ಆಜ್ಞೆಯನ್ನು ನೆರವೇರಿಸಿ ನಾನು
ಬೇಡು ಮಗನೇ ಬೇಡು, ನಿನಗೆ ಯಾವ ವರ ಬೇಕು? ಪ್ರತಿಜ್ಞೆ ಮಾಡಿದ್ರೆ ನಾವು ಕೇಳುವವರನ್ನು ಇದು ನಿನ್ನ ಹಸ್ತದಲ್ಲಿಟ್ಟು ಪ್ರಮಾಣ ಮಾಡುವೆ. ದೊಡ್ಡ ಮಾತು ಎಂದಿಗೂ ತಪ್ಪಿಲ್ಲ, ತಪ್ಪುವವನು ನಾನಲ್ಲ. ಈ ಯೋಗಿ ಮುನಿಗುಲ ತಿಲಕ ಸಮದಂತೆ ಬಾಲಕ ಮೊದಲನೆಯನ್ನ ಶಬ್ದ ತಾಯಿಗೆ ಜೀವದಾನ ಮಾಡಬೇಕು. ಎರಡನೇ ವರವಾಗಿ ನಿಮ್ಮ ಗಾಂಧಿಗೆ ಅದರ ಮಣ್ಣನ್ನು ಪುನರ್ಜೀವಿಸಬೇಕು. ಮೂರನೇ ವರವಾಗಿ ನೀವು ನಿಮ್ಮ ಆಜ್ಞೆಯನ್ನಿಟ್ಟು ತ್ಯಾಗ ರೀತಿಯಿಂದ ಇರಬೇಕು. ಬಿಡದೆ ನೆನೆಸಿಕೊಳ್ಳಿ ಎಂಬ ವರಗಳನ್ನು ಬರೆದಿದ್ದಾರೆ. ಜೈ ಜಗದೀಶ್ವರ ಪರಶುರಾಮ. ನನ್ನ ಇಷ್ಟಾರ್ಥವು ಈಡೇರಲಿ. ನಿನ್ನ ತಾಯಿಯನ್ನು ಕರೆಯುವಂತವ ನಾವು ಜೀವದಿಂದ ಮೇಲಕ್ಕೆ ಎದ್ದು ಬರುವೆ. ಅಮ್ಮ ಮಾತೆ ಎನ್ನ ಜನ್ಮದಾತೆ ಪಿತನ ಸಭೋದಕ್ಕಿಯಿಂದ ಎದ್ದು ಬಾರಮ್ಮ. ಈ ನನ್ನ ಮಗನ ಮೇಲೆ ಬಂದ ಕಾಂತವನ್ನು ದೂರ ಮಾಡುವ ಮಾತೆ ಪರಮಗತಿಯರೇ. ಭಾರ್ಗವ ಪರಶುರಾಮ, ಅಮ್ಮಯ್ಯ, ತಂದೆಗೆ ಕೊಟ್ಟ ಮಾತು ನೆರವೇರಿಸಿ ಮರಳಿ ಮುತ್ತೈದೆದಾನ ನೀಡಿ. ಹೌದು ಮಾತೆ. ನಿನ್ನ ತಾಯಿ ರೇಣುಕಾ ದೇವಿಯ ಚರಿತ್ರೆ ಎಂಥದ್ದು ಈ ದಿನ ಜಗತ್ತಿಗೆ ತಿಳಿಸಿ. ಹೌದು ಅಮ್ಮಯ್ಯ. ಎಂತ ಜನ್ಮ ಸಾರ್ಥಕವಾಯಿತು ಪುತ್ರ ಗೋಮರದಾಸ. ಸ್ವಾಮಿ ಸದಾ ಮುತ್ತೈದೆಯ ಇರಲೆಂದು ಆಶೀರ್ವದಿಸಿ. ಅಹೋ ಅಪ್ಪಯ್ಯನೇ, ಬಾಲಕ ಎತ್ತರವಾದ ರೇಣುಕಾದೇವಿ ಮಗನೇ, ನಿಮ್ಮಲ್ಲಿ ಈ ಕನ್ನಡ ವಿಜ್ಞಾಪನೆ ಏನೆಂದರೆ ಏನು ರಾಮ? ಪಿತನ ಆಜ್ಞೆಗೆ ತುದಿಗಾರದಂತೆ ತಾಯಿಯ ಕೊಂದ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ಭೂಪ್ರದಕ್ಷಿಣೆಯನ್ನು ಮಾಡಿ ಬರಲಿಲ್ಲ. ಆದ ಕಾರಣ ನಿನಗೆ ಆಶೀರ್ವಾದವನ್ನು ಮಾಡಿ ಕಳಿಸಿ ಗೆಲುವಿ ಗೆಲುಗರೆ ದೇವತಾ ಸ್ವರೂಪರೇ. Nada, valeu.